ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಿದ್ದಂತೆನೆ ಕೆಪಿಸಿಸಿ ಅಧ್ಯಕ್ಷಗಾದಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಆ ಹುದ್ದೆಗೆ ಯಾರು ಬರಬಹುದು, ಯಾರು ಬರ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಹಿರಿಯ ನಾಯಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ ಮತ್ತಿತರ ಹೆಸರುಗಳು ಕೇಳ್ಬರ್ತಾ ಇದ್ವು. ಲಾಬಿಯನ್ನ ಮಾಡ್ತಾ ಇದ್ರು ಕೆಲವರು. ತೀವ್ರವಾದಂತಹ ಪೈಪೋಟಿ ಇತ್ತು. ಅದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಮತ್ತು ಪಕ್ಷನಿಷ್ಠ BK ಹರಿಪ್ರಸಾದ್ ಅವರಿಗೆ ಮಣೆ ಹಾಕಿದೆ. BK ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ನೇಮಿಸಿದೆ. ಸೊ BK ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ನೇಮಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ಪ್ರಮುಖವಾಗಿ 6 ಕಾರಣಗಳಿವೆ. ಅವು ಯಾವ್ಯಾವು ಅನ್ನುವಂಥದ್ದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, BK ಹರಿಪ್ರಸಾದ್ ಅವರನ್ನ ಪರಿಗಣಿಸಲಿಕ್ಕೆ ಇರುವಂತಹ ಪ್ರಮುಖ ಕಾರಣ ಅವರ ಪಕ್ಷನಿಷ್ಠೆ. ಹರಿಪ್ರಸಾದ್ ಅವರ ಪಕ್ಷನಿಷ್ಠೆ ಪ್ರಶ್ನಾತೀತವಾದದ್ದು. NSUI ನಿಂದ ಅಂದ್ರೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ ರಾಜಕೀಯ ಜೀವನವನ್ನ ಆರಂಭಿಸಿದ್ರು. ACCಯ ಪ್ರಧಾನ ಕಾರ್ಯದರ್ಶಿ ಆಗುವ ಮಟ್ಟಕ್ಕೆ ಬೆಳೆದ್ರು. NSUI ಇಂದ ಯೂತ್ ಕಾಂಗ್ರೆಸ್ ಇಂದ ರಾಜ್ಯ ಕಾಂಗ್ರೆಸ್ ಇಂದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬೆಳೆದ್ರು. ಎಲ್ಲ ಹಂತದಲ್ಲೂ ಕೂಡ ತಮ್ಮ ಪಕ್ಷ ನಿಷ್ಠೆಯನ್ನ ಅವರು ಸಾಬೀತುಪಡಿಸಿದ್ದಾರೆ. ಯಾವ ಸಂದರ್ಭದಲ್ಲೂ ಯಾವ ಹಂತದಲ್ಲೂ ಅವರು ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಂತಹ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಇಲ್ಲ. ಪಕ್ಷನಿಷ್ಠೆ ಮಾತ್ರ ಅಲ್ಲ, ಗಾಂಧಿ ಕುಟುಂಬದ ಬಗ್ಗೆ ಕೂಡ BK ಹರಿಪ್ರಸಾದ್ ಅವರು ಅಷ್ಟೇ ನಿಷ್ಠರಾಗಿದ್ದಾರೆ. ಇಂದಿರಾ ಗಾಂಧಿ ಕಾಲದಲ್ಲಿ ಅವರು ರಾಜಕೀಯ ಜೀವನವನ್ನ ಆರಂಭಿಸಿದ್ದು. ಇಂದಿರಾ ಗಾಂಧಿ ಅವರಿಂದ ಹಿಡಿದು ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರ ಜೊತೆಗೆ ನಿಕಟವಾದಂತಹ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೊ ಹಾಗಾಗಿ ಪಕ್ಷನಿಷ್ಠೆ ಮತ್ತು ಗಾಂಧಿ ಕುಟುಂಬದ ನಿಷ್ಠೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ತಂದುಕೊಟ್ಟಿದೆ. ಎರಡನೇ ಪ್ರಮುಖವಾದಂತಹ ಕಾರಣ, BK ಹರಿಪ್ರಸಾದ್ ಅಪ್ಪಟ ಕಾರ್ಯಕರ್ತ. ಕಾಂಗ್ರೆಸ್ ನಾಯಕ ಅನ್ನೋದಕ್ಕಿಂತ ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷ ಏನೇ ಹೇಳಿದ್ರು ಮರು ಮಾತನಾಡದೆ, ಅದೆಂಥದೇ ಟಾಸ್ಕ್ ಆಗಿರಲಿ, ಮಾಡುವಂತಹ ನಾಯಕ. ಅದರಿಂದಾಗಿಯೇ ಕೆಲವು ರಾಜ್ಯಗಳಿಗೆ ಅವರನ್ನ ಉಸ್ತುವಾರಿ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಅಂತ ಗೊತ್ತಿತ್ತು. ಆದ್ರೆ BK ಹರಿಪ್ರಸಾದ್ ಸೋಲುತ್ತೆ ಎನ್ನುವ ಕಾರಣಕ್ಕೋಸ್ಕರ ಹಿಂಜರಿಲಿಲ್ಲ, ಒಪ್ಕೊಂಡು ಹೋಗಿ ಕೆಲಸವನ್ನ ಮಾಡಿದ್ರು. ಇದಕ್ಕಿನ್ನೂ ಒಂದೆರಡು ದಿ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೇಕು ಅಂತಂದ್ರೆ, ಒಂದ್ಸಲ ಉಪರಾಷ್ಟ್ರಪತಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು BK ಹರಿಪ್ರಸಾದ್. ಆಗ ಕಾಂಗ್ರೆಸ್ ನೇತೃತ್ವದ UPAಗೆ ಸಂಖ್ಯಾಬಲ ಇಲ್ಲ, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಬಣ ಸೋಲುತ್ತೆ ಅಂತ ಗೊತ್ತಿತ್ತು. ಆದ್ರೆ ಪಕ್ಷ ಹೇಳ್ತು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಮರು ಮಾತನಾಡದೆ ಸ್ಪರ್ಧೆಯನ್ನ ಮಾಡಿದ್ರು, ಸೋತ್ರು. ಅದೇ ರೀತಿ 2019ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಅವರಿಗೆ ಅಲ್ಲಿ ಸೋಲ್ತೀನಿ ಅಂತ ಗೊತ್ತಿತ್ತು. ಆದ್ರೆ ಪಕ್ಷ ಹೇಳ್ತು ಅನ್ನುವಂತ ಒಂದೇ ಕಾರಣಕ್ಕೆ ಸ್ಪರ್ಧೆ ಮಾಡಿದ್ರು, ಸೋತು. ಹೀಗೆ ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷಕ್ಕೆ ನಿಷ್ಠನಾಗಿ BK ಹರಿಪ್ರಸಾದ್ ಮೇಲ್ಪಂಕ್ತಿಯನ್ನ ಹಾಕೊಟ್ಟಿದ್ದಾರೆ. ಅದು ಅವರನ್ನ ಇವತ್ತು ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕೂರಿಸಿದೆ ಅಂತ ಹೇಳಲಾಗ್ತಿದೆ. ಮೂರನೇದು ಸೈದ್ಧಾಂತಿಕ ಸ್ಪಷ್ಟತೆ. BK ಹರಿಪ್ರಸಾದ್ ಅವರ ಓದು ಅಗಾಧವಾದದ್ದು. ಅವರಿಗೆ RSS ಬಗ್ಗೆ ಇರಲಿ, ಮನುವಾದದ ಬಗ್ಗೆ ಇರಲಿ, ಬಿಜೆಪಿಯ ಬಗ್ಗೆ ಇರಲಿ, ಸಂಘ ಪರಿವಾರದ ಬಗ್ಗೆ ಇರಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ. ಯಾವ ಹಂತದಲ್ಲೂ ಹೊಂದಾಣಿಕೆಯನ್ನ ಮಾಡ್ಕೊಳ್ಳುವಂತ ಸ್ವಭಾವದವರಲ್ಲ. ಬಹಳ ಖಚಿತವಾಗಿ ಮಾತನಾಡ್ತಾರೆ. ಬರೀ ತಿಳ್ಕೊಂಡಿರೋದಷ್ಟೇ ಅಲ್ಲ, ಮಾತನಾಡ್ತಾರೆ. ಸೊ ಅದು ಕೂಡ ಅವರಿಗೆ ಅಧ್ಯಕ್ಷಗಾದಿಯನ್ನು ಕೊಡ್ಲಿಕ್ಕೆ ಒಂದು ಕಾರಣ ಅಂತ ಹೇಳಲಾಗ್ತಿದೆ. ನಾಲ್ಕನೇದು ಶುದ್ಧ ಹಸ್ತರು. ನಾನಾಗ್ಲೇ ಹೇಳಿದೆ, ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ACCಯ ಪ್ರಧಾನ ಕಾರ್ಯದರ್ಶಿವರೆಗೆ ಬೆಳೆದ್ರು. ರಾಜ್ಯಸಭೆಯ ಸದಸ್ಯರಾಗಿದ್ರು 3 ಬಾರಿ, ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕ ಆಗಿದ್ರು. ಆದ್ರೆ ಯಾವ ಹಂತದಲ್ಲೂ ಕೂಡ ಭ್ರಷ್ಟಾಚಾರದ ಸೋಂಕು ಅವರ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ಇವತ್ತಿಗೂ ಕೂಡ ರಾಜ್ಯದಲ್ಲಿ ಇರುವಂತಹ ಕೆಲವು ಶುದ್ಧ ಹಸ್ತರ ಪೈಕಿ BK ಹರಿಪ್ರಸಾದ್ ಒಬ್ಬರು ಅಂತ ನಿರ್ಭೀತಿಯಿಂದ ಹೇಳ್ಬಹುದು. ಅದು ಕೂಡ ಒಂದು ಕಾರಣ, ಅದೊಂದು ಅರ್ಹತೆ. 5ನೇ ಕಾರಣ ಇನ್ನೊಂದು ದೃಷ್ಟಿಯಲ್ಲಿ ಬಹಳ ಪ್ರಮುಖವಾದದ್ದು. ಏನಂದ್ರೆ, ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿಸ್ಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ
ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ BK ಹರಿಪ್ರಸಾದ್ ಹೆಸರನ್ನ ಪರಿಗಣಿಸಲಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಹಿಂದುಳಿದ ವರ್ಗಗಳ ಪೈಕಿ ಅತಿ ಎರಡನೇ ದೊಡ್ಡ ನಾಯಕ ಅಂದ್ರೆ BK ಹರಿಪ್ರಸಾದ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಹರಿಪ್ರಸಾದ್ ಅವರನ್ನ ಪರಿಗಣಿಸಿದೆ. ಕಡೆಯದಾಗಿ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ ಸರಿ, ಅವರು ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂತವ್ರು, ಎಲ್ಲರನ್ನ ಬುಲ್ಡೋಸ್ ಮಾಡುವಂತವ್ರು, ಯಾರನ್ನು ಕೇರ್ ಮಾಡದೇ ಇರುವಂತವ್ರು. ಅಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವಾಗ ಪಕ್ಷದ ದೃಷ್ಟಿಯಿಂದ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಬಲ್ಲ ಮತ್ತು DK ಶಿವಕುಮಾರ್ ಮೇಲೆ ಕಮಾಂಡ್ ಮಾಡಬಲ್ಲಂತಹ ಒಬ್ಬ ವ್ಯಕ್ತಿ ಬೇಕಾಗಿತ್ತು. BK ಹರಿಪ್ರಸಾದ್ ಅವ್ರಿಗಿರುವಂತಹ ದೆಹಲಿಯ ನೆಟ್ವರ್ಕ್ ಮತ್ತು ಹಿರಿತನ, ಪಕ್ಷನಿಷ್ಠೆ, ಈ ಎಲ್ಲ ಕಾರಣಗಳಿಗೆ ಮತ್ತೆ ಅವರು ಕಮಾಂಡ್ ಮಾಡಬಲ್ಲರು DK ಶಿವಕುಮಾರ್ ಮೇಲೆ. ಇದು ಪಕ್ಷದ ಪ್ರಣಾಳಿಕೆ, ಪಕ್ಷದ ಕಾರ್ಯಕ್ರಮ, ಪಕ್ಷದ ಸಿದ್ಧಾಂತ, ಇವುಗಳನ್ನ ನೀವು ಮಾಡಿ ಅಂತ ಮುಲಾಜಿಲ್ಲದೆ DK ಶಿವಕುಮಾರ್ಗೆ ಹೇಳಬಲ್ಲರು, ಸರ್ಕಾರದ ಕಿವಿಯನ್ನ ಹಿಂಡಬಲ್ಲರು ಅನ್ನುವ ಕಾರಣಕ್ಕೆ ಅವರನ್ನ ಪರಿಗಣಿಸಲಾಗಿದೆ. ಅಂದ್ರೆ ಸರ್ಕಾರ ಮತ್ತು ಪಕ್ಷದ ನಡುವೆ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ BK ಹರಿಪ್ರಸಾದ್ ಅವರನ್ನ ಕನ್ಸಿಡರ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಈ 6 ಕಾರಣಗಳು ಬಹಳ ಪ್ರಮುಖವಾದವು. ಉಳಿದಂತೆ ಸಣ್ಣ ಪುಟ್ಟ ಕಾರಣಗಳಿರ್ಬೋದು, ಅದು ನಿಮ್ಗೂ ಗೊತ್ತಿರ್ಬೋದು. ನಿಮ್ಗೆ ಈ 6ಕ್ಕೆ ಹೊರತುಪಡಿಸಿ ಬೇರೆ ಯಾವುದೋ ಮುಖ್ಯ ಅಂತ ಅನ್ಸ್ಬೋದು. ಅದೆಲ್ಲವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗನಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.